ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ, ಇದು 3 ಎಕರೆ ಫೀಲ್ಡು ಈಗ ಗೊತ್ತಿದ್ದಾರಲ್ಲ ನೋಡಿ. ಪಕ್ಕದಲ್ಲಿ ಕಂಪ್ನಿ ಕಟ್ತಾಯಿದ್ದಾರೋ ಅಥವಾ ರೆಸಾರ್ಟ್ ಕಟ್ತಾಯಿದ್ದಾರೋ ಅಥವಾ ಮನೆ ಕಟ್ತಾಯಿದ್ದಾರೋ ಗೊತ್ತಿಲ್ಲ. ಚೆನ್ನಾಗಿ ದೊಡ್ಡದಾಗಿ ಕಟ್ತಾಯಿದ್ದಾರೆ. ಮೋಸ್ಟ್ಲಿ ಫಾರ್ಮ್ ಹೌಸ್ ಥರ ಅಥವಾ ರೆಸಾರ್ಟ್ ಥರ ಕಟ್ತಾ ಇರ್ಬೋದು. ಲೊಕೇಶನ್ ನೋಡಿ ಗೊತ್ತಿದ್ದಾರಲ್ಲ, ಇದು ಟೋಟಲಿ 3 ಎಕರೆ. ಮುಂದೆಗಡೆ ಅಂದರೆ ಕಾರ್ ಲ್ಯಾಂಡ್ ಒಳಗಡೆ ಇದೆ, ಕಾರಲ್ಲ ಆ ಕಡೆಗೆ ಮುಂದೆ, ಅದು ಕಾರಿಂದ ಮುಂದೆನೇ ಸ್ಕೆಚ್ ರೋಡ್ ಇದೆ, FMB ಸ್ಕೆಚ್ ರೋಡ್, ನಕಾಶೆ ರೋಡು. ಬಟ್ ಮಣ್ಣು ರೋಡ್ ಆದರೂ ಜಲ್ಲಿಯಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 500-600 ಮೀಟ್ರಲ್ಲಿ ತಾರ್ ರೋಡ್ ಇದೆ ನೋಡಿ. ಕುಂಟೆ ಥರ ಅಂದರೆ ನೀರು ನಿಲ್ಲೋದಕ್ಕೆ ನಾವು ಮಾಡಿದ್ದಾರೆ. ಈ 3 ಎಕರೆಗೆ ಇದು ಸೇರುತ್ತೆ. ಆ ಕಡೆ ಪಕ್ಕದ ಲ್ಯಾಂಡರ್ ಅವ್ರು ಫೆನ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಆ ಕಡೆ ಹಿಂದೆಗಡೆ ಲ್ಯಾಂಡರು ಫೆನ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಈ 3 ಎಕರೆಗೆ ಒಂದು ಸೈಡ್ ಫೆನ್ಸ್ ಮಾಡಿಕೊಂಡ್ರೆ ಸಾಕು. ಇದು 3 ಎಕರೆದು ಬಂದು ಏನು ಬೋರು ಕರೆಂಟ್ ಏನಿಲ್ಲ ನೋಡಿ. ಕಂಬ ಬಂದು ಈ ಲ್ಯಾಂಡ್ ಮುಂದೆಗಡೆನೇ ಇದೆ. ಸೊ ಅದ್ರ ಪಕ್ಕದಲ್ಲೇ FMB ಸ್ಕೆಚ್ ಅಂದರೆ ನಕಾಶೆ ರೋಡು, ಜಲ್ಲಿ ರೋಡು, ಜಲ್ಲಿ ಹಾಕಿ ಮಣ್ಣು ಹಾಕಿದ್ದಾರೆ. ಒಂದು 500 ಮೀಟ್ರಲ್ಲಿ ತಾರ್ ರೋಡ್ ಬರುತ್ತೆ ನೋಡಿ. ಸಾಯಿಲ್ ನೋಡಿ, ಪ್ಯೂರ್ ರೆಡ್ ಸಾಯಿಲು. ತೋರಿಸಿ, ನೆರಳಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಪ್ಯೂರ್ ರೆಡ್ ಸಾಯಿಲು. ಈ ಲ್ಯಾಂಡ್ ಬಂದು ನೋಡಿ ಮುಂದೆಗಡೆ ನೋಡಿ, ಈ ಉಳುಮೆ ಮಾಡಿದಾರಲ್ಲ ಅಂದರೆ ರೋಟಿವೇಟ್ರ್ ಹಾಕಿದಾರಲ್ಲ ನೋಡಿ. ಇದೇ ಬರ್ಬು. ಈ ಬರ್ಬ್ ಸ್ಟ್ರೈಟು ಡೆಡ್ ಎಂಡು ನೋಡಿ, ಅಲ್ಲೊಂದು ಫೆನ್ಸ್ ಮಾಡಿದ್ದಾರೆ. ಆ ಫೆನ್ಸಿಂಗ್ ಮಾಡಿರೋರ್ಗೂ ಬರುತ್ತೆ ಲ್ಯಾಂಡ್. ಇದು ಟೋಟಲ್ 3 ಎಕರೆ ಬಾಕ್ಸ್ ಟೈಪ್ ಇದೆ. ಸೊ ಹಿಂದೆಗಡೆ ಏನಿದೆಯೋ ಫ್ರಂಟ್ ಸೈಡು ರೋಡ್ಗೂ ಅಷ್ಟೇ ಇದೆ ನೋಡಿ. ಲ್ಯಾಂಡ್ ದೊಡ್ಡದು ಬರುತ್ತೆ. ಈ ಕಡೆ ಬಂದು ನೋಡಿ, ಮನೆ ಕಟ್ತಾ ಇದ್ದಾರಲ್ಲ ಅವ್ರದ್ದು ಕಾಂಪೌಂಡ್ ಲಾಸ್ಟ್ವರೆಗೂ ಬರುತ್ತೆ. ಇಲ್ಲಿ ಕಂಬ ಇದೆಯಾ ನೋಡಿ, ಕಂಬದವರೆಗೂ ಬರುತ್ತೆ. ಈ ಕಡೆ ಬಂದು ನೋಡಿ, ಬರ್ಬು ಕಾರಿಂದ ಪಕ್ಕದಲ್ಲಿ ಈ ಕಡೆ ಎಡಗಡೆಗೆ ಅಂದರೆ ಈ ಕಡೆಗೆ ಈ ಬರ್ಬಿದೆ ನೋಡಿ, ಅದ್ರ ಸ್ಟ್ರೈಟು ಮುಂಭಾಗ ರಸ್ತೆ ಇಷ್ಟು ಸಿಗುತ್ತೆ. ಸೊ ಈ ಮಣ್ಣು ರೋಡೇ, ಇವ್ರಿಗೂ ರೋಡ್ ಅಕ್ಸೆಸ್ ಅದೇ. ಮತ್ತು ಮುಂದೆಗಡೆ ಒಂದು ಗ್ರೀನ್ ಹೌಸ್ ಇದೆ, ಮತ್ತು ಈ ಕಡೆ ಮನೆಗಳೆಲ್ಲ ಇದೆ. ಸೊ ಇದು ನೆಕ್ಸ್ಟು ತಾರ್ ರೋಡ್ ಆಗುವಂಥ ರೋಡೇ ಇದು ಆಯಿತಾ. ಈ ಲ್ಯಾಂಡ್ ಆಯಿತು, ಇದು ಸಪ್ರೇಟ್ ಒಂದು ಲ್ಯಾಂಡು. ಸೊ ಇದೇ ವಿಡಿಯೋದಲ್ಲಿ ಇನ್ನೊಂದು ಲ್ಯಾಂಡ್ ಹೇಳ್ತೀನಿ ನೋಡಿ, ಪಕ್ಕದ ಲ್ಯಾಂಡು. ಬಟ್ ಅದು ಬಂದು ಸಪ್ರೇಟ್ ಓನರು, ಅಂದರೆ ಅವರು ಸೇಲ್ಗೆ ಇಟ್ಟಿದ್ದಾರಂತೆ ನೋಡಿ. ಈ ಲ್ಯಾಂಡು ಅಂದರೆ ಈ ಲ್ಯಾಂಡ್ ಬಂದು ಮುಂದೆ ಸಿಗೋಲ್ಲ ನೋಡಿ. ಈ ಮನೆ ಕಟ್ಟಿದಾರಲ್ಲ ಅದು ಬೇರೆಯವ್ರದ್ದು ಬರುತ್ತೆ. ಸೊ ಸ್ಟ್ರೈಟ್ ನೋಡಿ, ಈ ಬರ್ಬಿಂದ, ಈ ಬರ್ಬು 3 ಎಕರೆ ಸಪ್ರೇಟ್ ಲ್ಯಾಂಡು. ಈ ಬರ್ಬಿಂದ ಇಲ್ಲಿಗೆ ಇವರು ದಾರಿ ತೊಗೊಂಡು ಅಂದರೆ ರಿಜಿಸ್ಟ್ರ್ ಮಾಡ್ಕೊಂಬಿಟ್ಟಿದ್ದಾರೆ. ಕಾರ್ ನಿಂತಿದೆ ನೋಡಿ, ಕಾರಿಂದ ಹಿಂದೆಗಡೆಗೆ ಬಂದು ರಸ್ತೆ ಇದೆ. ಸೊ ಈಗ ಬಂದು ನೋಡಿ ಇಲ್ಲಿವರೆಗೂ ಎಕ್ಸಾಕ್ಟು ಅಪ್ರಾಕ್ಸಿಮೇಟ್ಲಿ ಒಂದು 15 ಅಡಿ ಬರ್ಬೋದು ನೋಡಿ. ಈ ಕಲ್ಲಿಂದ ಹಿಡಿದೆ ಈ ಫೆನ್ಸ್ ಕಲ್ಲವರೆಗೂ, ಫೆನ್ಸ್ ಕಲ್ಲಿದೆ ಇಲ್ಲಿವರೆಗೂ 15 ಅಡಿ ರಸ್ತೆ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಇದು ಸಪ್ರೇಟ್ ಲ್ಯಾಂಡ್ ಆಯಿತು ಸ್ನೇಹಿತರೆ. ಈ 3 ಎಕರೆಗೆ ಸೇರಲ್ಲ ಇದು, ಯಾಕಂದರೆ ಆ 3 ಎಕರೆನೇ ಸಪ್ರೇಟ್ ಓನರು, ಈ ಲ್ಯಾಂಡೇ ಸಪ್ರೇಟ್ ಓನರು. ಇಲ್ಲಿ ಬಂದು ನೋಡಿ, ಈ ಲ್ಯಾಂಡ್ ಇದು ಬ್ಯಾಕ್ ಸೈಡ್ ಆಗುತ್ತೆ ಲ್ಯಾಂಡ್. ಇದು ರೆಡ್ ಸಾಯಿಲೇ, ಪ್ಯೂರ್ ರೆಡ್ ಸಾಯಿಲು ನೋಡಿ. ಹಿಂದೆಗಡೆ ಬಂದರೆ ಅಲ್ಲೇ ಲಾಸ್ಟ್ ಹಿಂದೆಗಡೆ ಫೆನ್ಸಿಂಗ್ ಇದೆ ನೋಡಿ, ಆ ಫೆನ್ಸಿಂಗ್ವರೆಗೂ ಬರುತ್ತೆ. ಮೇಲ್ಗಡೆ ಬಂದರೆ ನೋಡಿ, ಆ ಸರ್ವೆ ಮರ ಇದೆಯಲ್ಲ, ಆ ಸರ್ವೆ ಮರದವರೆಗೂ ಬರುತ್ತೆ. ಇದು 3.5 ಎಕರೆ ಬರುತ್ತೆ ಲ್ಯಾಂಡ್. ಇದು 3.5 ಎಕರೆ. ಹಿಂದೆ ಕೆಳಗಡೆ 3 ಎಕರೆ ಬರುತ್ತೆ. ಅಂದರೆ ಎರಡರಲ್ಲೂ ಸಹ ಬೋರ್ ಇಲ್ಲ ನೋಡಿ. ಇದು ವರ್ಷದ ಬೆಳೆದಿದೆ. ಅವರೆಕಾಯಿ ಹಾಕಿದ್ದಾರೆ, ಅವರೆ ಗಿಡ ಇದೆ. ಸೊ ಈ ಬೆಳೆ ರೋಟಿವೇಟ್ರ್ ಮಾಡಿಸಿ ನೀಟ್ ಮಾಡಿದ್ದಾರೆ. ಸೊ ಇನ್ಮೇಲೆ ಬೆಳೆ ಇಡ್ತಾರೆ ಈ ಲ್ಯಾಂಡ್ಗೆ. ಸ್ನೇಹಿತರೆ ರಸ್ತೆ ನೋಡಿ, ತೋರಿಸ್ತೀನಿ ಮುಂದೆಗಡೆ. ಫೀಲ್ಡ್ ದೊಡ್ಡದಾಗಿರೋದ್ರಿಂದ 2 ಫೀಲ್ಡ್ ಇತ್ತು. ಸೊ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಂತ್ಕೊಂಬಿಟ್ಟೆ. ಈ 3.5 ಎಕರೆಗೆ ರಸ್ತೆ ಇದು. 3 ಎಕರೆಗೆ ಏನು ಬೇಡ, 3 ಎಕರೆಗೆ ಬಂದು ರೋಡ್ ಪಾಯಿಂಟೇ ಸಿಕ್ಕೋಗುತ್ತೆ ಜಾಸ್ತಿ. ಈ 3.5 ಎಕರೆ ಹಿಂದೆಗಡೆ ಬಂದಿರೋದ್ರಿಂದ ಅವ್ರು ಸಪ್ರೇಟಾಗಿ ಒಂದು 15 ಅಡಿ ರಸ್ತೆ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರಂತೆ. ಲ್ಯಾಂಡ್ ಮುಂಭಾಗನೇ ಕರೆಂಟ್ ಕಂಬ ಇದೆ. ಸುತ್ತು ಲೊಕೇಶನ್ ನೋಡಿ.
ಸಾಯಿಲೆಲ್ಲ ಒಳ್ಳೆ ಸಾಯಿಲು ಈ ಕಡೆ. ಪಕ್ಕದ್ದು 3 ಎಕರೆದು ಅದು ನೋಡಿ, ಇಲ್ಲಿಂದ ಹಿಡಿದು ಕೆಳಗಡೆ ಕಾಂಪೌಂಡ್ವರೆಗೂ ರೋಡ್ ಆಕ್ಸೆಸ್ ಇದೆ. ಈ ಹಿಂದೆಗಡೆ ಒಂದು 3.5 ಎಕರೆ ತೋರಿಸಿದ್ನಲ್ಲ, ಸೊ ಅದರಲ್ಲಿ ನಡ್ಕೊಂಬಂದಿವಾಗ ನಾನು ನೋಡಿ. ಇದು ಜಲ್ಲಿ ರೋಡು, ಅಂದರೆ ಅಕ್ಕಪಕ್ಕ ಅಂದರೆ ಡ್ರೈನೇಜ್ ಮಾಡಿದ್ದಾರೆ, ಮೋರಿ ಮಾಡಿದ್ದಾರೆ ಮಳೆ ನೀರು ಹೋಗೋದಕ್ಕೆ. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ರಸ್ತೆಯಿಂದ ಒಂದು 500 ಮೀಟ್ರಲ್ಲಿ ತಾರ್ ರೋಡ್ ಇದೆ. ಸೊ ಈ ರಸ್ತೆ ಹೀಗೆ ಕಂಟಿನ್ಯೂಷನ್ ಆಗುತ್ತೆ ನೋಡಿ. ಈ 3 ಎಕರೆಗೆ 3.5 ಎಕರೆಗೆ ಈ ಕಡೆ ಎಂಟ್ರೆನ್ಸ್ ಒಂದು 15 ಅಡಿ ಎಂಟ್ರೆನ್ಸ್ ಸಿಗುತ್ತೆ ಸ್ಟ್ರೈಟು. ಈ 3 ಎಕರೆಗೆ ಬಂದು ಅದು ರೋಡ್ ಸೈಡ್ ಇರುತ್ತೆ ನೋಡಿ. ಇಲ್ಲಿಂದ ಹಿಡಿದು ಆ ಕೆಳಗಡೆ ಆ ಲ್ಯಾಂಡ್ವರೆಗೂ ಬರುತ್ತೆ. ಇದು 3 ಎಕರೆ, ಇದು ರೋಡ್ ಆಕ್ಸೆಸ್ ನೋಡಿ. ಜಲ್ಲಿ ರೋಡೇ ಇದು, ಅಂದರೆ ಹಾಕಿ ಈ ಕಡೆ ಡ್ರೈನೇಜ್ ಮಾಡಿದ್ದಾರೆ, ಈ ಕಡೆ ಮಳೆ ನೀರು ಹೋಗೋಕೆ ಮಾಡಿ ರೋಡ್ ಪಕ್ಕ ಎಲ್ಲ ಕಂಬಗಳೆಲ್ಲ ಹಾಕೊಂಡು ಹೋಗಿದ್ದಾರೆ. ಪ್ಲಸ್ ಆ ಕಡೆ ನೋಡಿ ಎಲ್ಲ ಒಂದು ರೆಸಾರ್ಟ್ ಟೈಪೆಲ್ಲ ಕಟ್ತಾಯಿದ್ದಾರೆ. ಮುಂದೆಲ್ಲ ತೋಟ ಮಾಡ್ತಕ್ಕಂಥ ಲ್ಯಾಂಡ್ಗಳಿವೆಲ್ಲ, ಯಾಕಂದರೆ ನೋಡಿ ನೀರಾವರಿ ಲ್ಯಾಂಡು. ಮುಂದೆಲ್ಲ ನೋಡಿ ಶಾಮಂತಿಗೆ ಗಿಡ ಹಾಕಿದ್ದಾರೆ, ಮತ್ತು ಆ ಕಡೆ ನೋಡಿ ಗ್ರೀನ್ ಹೌಸ್ ಮಾಡ್ತಾಯಿದ್ದಾರೆ ಲ್ಯಾಂಡ್ ಪರ್ಚೇಸ್ ಮಾಡಿರೋರು. ಈ ಕೆಲವೊಬ್ಬರು ರೈತರುಗಳೆಲ್ಲ ವರ್ಷದ ಬೆಳೆನೇ ಬೆಳೀತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ.